ಇತಿಹಾಸ ತುರ್ತು ಪರಿಸ್ಥಿತಿ ಹೇರಿ ವಿಪಕ್ಷಗಳನ್ನು ಜೈಲಿಗಟ್ಟಿ ಪತ್ರಕರ್ತರನ್ನು ಜೈಲಿಗಟ್ಟಿ ಅಭಿವ್ಯಕ್ತಿ ಸ್ವತಂತ್ರ ಅಲ್ಲ ಮೂಲಭೂತ ಹಕ್ಕನ್ನೇ ಕಸಿದುಕೊಂಡಿರ್ತಕ್ಕಂಥ ಒಂದು ಇತಿಹಾಸ ಇದೆ. ತಾವು ಕೂಡ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿದ್ರಿ ಅನ್ನೋದನ್ನು ನಾನು ಕೇಳಿದ್ದೇನೆ. ಈ ಒಂದು ಇತಿಹಾಸ ಇರೋದರಿಂದ ಈ ಕಾಯ್ದೆಯ ಮೂಲಕ ಪ್ರತಿಯೊಬ್ಬರು ತನಗೆ ಯಾರನ್ನ ತನಗೆ ಆಗೋದಿಲ್ಲ ಅವರನ್ನ ಈ ಕಾಯ್ದೆ ಅಡಿಯಲ್ಲಿ ಬಂಧಿಸುವ ಅಪಾಯ ಇದೆ. ಹಾಗಾಗಿ ನಾನು ಹೇಳಿದೆ ಇದು ಒಂದು ರೀತಿ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಇನ್ನು ದ್ವೇಷ ಭಾಷಣ, ದ್ವೇಷದ ಅಪರಾಧ ಅಂದರೆ ಹೇಟ್ ಸ್ಪೀಚ್, ಹೇಟ್ ಕ್ರೈಮ್ ಎಂಬ ಪದಗಳ ವ್ಯಾಖ್ಯಾನನೇ ಅಸ್ಪಷ್ಟವಾಗಿದೆ. ಅದನ್ನು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದಾರೆ. ಹೂ ವಿಲ್ ಡಿಸೈಡ್? ಆಫೀಸರ್ಸ್ ದೇ ವಿಲ್ ಡಿಸೈಡ್. ಅವರು ತೀರ್ಮಾನ ಮಾಡ್ತಾರೆ ಯಾರು ದ್ವೇಷ ಭಾಷಣ ಮಾಡ್ದ ಅಂಥೇಳಿ. ಅವರು ನಿರ್ಣಯಿಸ್ತಾರೆ ಯಾವುದು ದ್ವೇಷ ಅಂಥೇಳಿ. ಇನ್ನು ಭಾವನಾತ್ಮಕ ಪರಿಣಾಮ, ಸಮುದಾಯದ ಮನಸ್ಸಿನಲ್ಲಿ ಆತಂಕ, ಹಾರ್ಮ್, ಎಮೋಷನಲ್ ಇಂಪ್ಯಾಕ್ಟ್, ಅಫರೆನ್ಷನ್ ಇನ್ ದ ಮೈಂಡ್ಸ್ ಆಫ್ ಕಮ್ಯುನಿಟಿ ಎಂಬ ಪದಗಳಿಗೆ ನಿಖರವಾಗಿರೋ ಮಾನದಂಡ ಇಲ್ಲ. ಏನಾದ್ರು ಒಂದು ಸ್ಪಷ್ಟವಾದ ಮಾನದಂಡ ಇದೆಯಾ ಅಂದರೆ ಮಾನದಂಡ ಇಲ್ಲ. ಇದು ವಿರೋಧಿಗಳನ್ನು ಹತ್ತಿಕ್ಕೋದಕ್ಕೆ ಆಡಳಿತ ಪಕ್ಷಕ್ಕೆ ನೀಡಿರ್ತಕ್ಕಂಥ ಒಂದು ಮುಕ್ತ ಪರವಾನಗಿ ಆಗಿಬಿಡುತ್ತೆ. ಅಂದರೆ ಫ್ರೀ ಲೈಸೆನ್ಸ್. ತನಗೆ ಯಾರು ರಾಜಕೀಯ ವಿರೋಧಿ ಇದ್ದಾನೆ ಅವನನ್ನು ಹತ್ತಿಕ್ಕೋದಕ್ಕೆ ಒಂದು ಬಳಸುವಂಥ ಒಂದು ಫ್ರೀ ಲೈಸೆನ್ಸ್ ಆಗಿ ಪರಿಣಾಮ ಆಗುತ್ತೆ. ನಾನು ಕೆಲವು ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 1973 ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಈ ಪ್ರಕರಣದಲ್ಲಿ ಸಂವಿಧಾನದ ಮೂಲ ರಚನೆಗೆ ಕುರಿತಾಗಿ ತಿದ್ದುಪಡಿಯ ಅವಕಾಶ ಇಲ್ಲ ಅನ್ನೋದನ್ನು ನಮ್ಮ ಸುಪ್ರೀಂ ಕೋರ್ಟೇ ತಿರಸ್ಕರಿಸಿದೆ. ಆಮೇಲೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ 1963 ಮೂಲಕ ಮೂಲಭೂತ ಹಕ್ಕುಗಳನ್ನು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ನಿರ್ಬಂಧಿಸೋದಕ್ಕೆ ಅವಕಾಶ ಇಲ್ಲ. ಇದು ಮೂಲಭೂತ ಹಕ್ಕನ್ನು ಕರ್ಟೈಲ್ ಮಾಡುತ್ತೆ. ಅಂದರೆ ನಮ್ಮ ಸಂವಿಧಾನದ 19ನೇ ವಿಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ ಅದನ್ನೇ ಕರ್ಟೈಲ್ ಮಾಡುತ್ತೆ. ರಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮಡ್ರಾಸ್ 1950 ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರ್ಬಂಧಗೊಳಿಸೋದನ್ನು ತಪ್ಪು ಅಂತಕ್ಕಂಥ ಆದೇಶವನ್ನು ನೀಡಿದೆ. ಬಿರ್ಜಿ ಭೂಷಣ್ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ ಈ ಪ್ರಕರಣದಲ್ಲೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಸಕಾಲ್ ಪೇಪರ್ ಲಿಮಿಟೆಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1961 ಈ ಪ್ರಕರಣದಲ್ಲೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಿದೆ. ಈಗ ಈ ಸರ್ಕಾರ ಮಂಡಿಸಿರ್ತಕ್ಕಂಥ ಬಿಲ್ಲು ನ್ಯಾಯಿಕ ವಿಮರ್ಶೆ ಅಡಿಯಲ್ಲಿ ಬರುತ್ತೆ. ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ ಇಲ್ಲ. ಅಂದರೆ ರಾಜ್ಯ ಸರ್ಕಾರ ಸಂವಿಧಾನದ ವಿಚಾರದಲ್ಲಿ ಪರಮಾಧಿಕಾರ ಹೊಂದಿಲ್ಲ. ಅದು ಕೇವಲ ಕೇಂದ್ರ ಸರ್ಕಾರ ಮಾತ್ರ ಹೊಂದಿದೆ ಪರಮಾಧಿಕಾರ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ರಾಜ್ಯ ಸರ್ಕಾರಗಳು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ಮಾಡತಕ್ಕಂಥ ಸಾಂವಿಧಾನಿಕ ಅಧಿಕಾರ ಹೊಂದಿದೆ. ಆದರೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡತಕ್ಕಂಥ ಅಧಿಕಾರ ಇಲ್ಲ. ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಷಯದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಮೂಲಭೂತ ಹಕ್ಕದು. ತಾವು ಮುಂದಕ್ಕೆ ಹೋಗೋಕ್ಕೆ ಮುಂಚೆ ಆರ್ಟಿಕಲ್ 19 ಫಂಡಮೆಂಟಲ್ ರೈಟ್ಸ್ ಏನಿದೆ ಮಾನ್ಯ ಸಭಾಪತಿಗಳೇ, ಪ್ರೊಟೆಕ್ಷನ್ ಆಫ್ ಸರ್ಟನ್ ರೈಟ್ಸ್ ರಿಗಾರ್ಡಿಂಗ್ ಫ್ರೀಡಮ್ ಆಫ್ ಸ್ಪೀಚ್, ತಾವು ಹೇಳ್ತಿರಲ್ಲ ಬದಲಾವಣೆ ಮಾಡೋದಕ್ಕೆ ಹಕ್ಕಿಲ್ಲ ಅಂತ. ನಥಿಂಗ್ ಇನ್ ಸಬ್ ಕ್ಲಾಸ್ ಎ ಆಫ್ ಕ್ಲಾಸ್ 1 shall affect the operation of any existing law or prevent the state from making any law insofar as law imposes reasonable restrictions on the exercise of right conferred by the said subclause in the interest of the sovereignty and integrity of India, the security of the state, friendly relations with foreign states, public order, decency, morality, or in relation to contempt of court, defamation, insult. So you cannot really stop the state making such laws insofar as sovereignty and integrity of India is concerned. ಅದರಿಂದ
ರಿಸ್ಟ್ರಿಕ್ಷನ್ಸ್ ಇದೆ, ಮಾಡೋದಕ್ಕೆ ಅಧಿಕಾರನೇ ಇಲ್ಲ ಅಂತ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.